ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ತ್ರಿವೇಣಿ UK ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್. ಹೇಗಿದ್ದೀರಾ? ನಾವು ಆರಾಮಿದ್ದೀವಿ ನೋಡ್ರಿ, ನೀವು ಕೂಡ ಆರಾಮಿದ್ದೀರಾ ಅಂದ್ಕೊಂಡು ಭಾವಿಸ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೆ. ಇವತ್ತು ಅಮಾವಾಸ್ಯೆ ಸಂಜೆಯಿಂದ ಸ್ಟಾರ್ಟ್ ಮಾಡಿದ್ದೆ. ದೀಪಾಚಾರ್ಯ ನನಗೆ ಮಾಡೋಕ್ಕಾಗಿಲ್ರಿ ಇವತ್ತು ಪೂಜೆ. ಅದು 3 ತಿಂಗಳಾಯ್ತು. 3 ತಿಂಗಳಾದ ನಂತರ ನನಗೆ ಈ ಥರ ಆಗಿಬಿಟ್ಟಿದೆ. ಹಂಗಾಗಿ ಏನು ಮಾಡೋಕ್ಕಾಗಲ್ಲ. ತುಂಬಾ ಬೇಜಾರಾಯಿತು. ಅಮಾವಾಸ್ಯೆ ಪೂಜೆ ಮಾಡಬೇಕು, ಎಷ್ಟೆಲ್ಲ ಕನಸಿಟ್ಕೊಂಡಿದ್ದೆ ಅದನ್ನೆಲ್ಲನೂ ವೇಸ್ಟ್ ಆಗಿತ್ತು. ಪೂಜೆ ಅಂದ್ರೆ ಮಾಡೋಕ್ಕಾಗಿಲ್ಲ. ನನ್ನ ಅಕ್ಕ ಬಂದು ದೀಪಾಚಾರ್ಯ, ನಮ್ಮ ಅಕ್ಕ ದೀಪಾಚಾರ್ಯ. ಹಂಗಾಗಿ ಇವತ್ತೇನು ಪೂಜೆ ಮಾಡೋದಿಲ್ಲ. ಒಂದು 2 ದಿನ ಬಿಟ್ಟು ಶುರು ಮಾಡ್ಕೊತೀನಿ ಶ್ರಾವಣ. ಹಾಗಾಗಿ ಇವತ್ತು ಒಂದು ರೆಸಿಪಿ ಮಾಡ್ತಾಯಿದ್ದೀನಿ. ನಾಗರ ಪಂಚಮಿ ಇನ್ನೇನು ಬಂತು ಹಬ್ಬ, ಅದಕ್ಕೋಸ್ಕರ ಶೇಂಗಾ ಉಂಡೆ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ. ಬನ್ನಿ ಫ್ರೆಂಡ್ಸ್. ಎಷ್ಟೊಂದು ದಹನ ತಂದಾರಿ, ಅದನ್ನ ನನ್ನ ಮಗ ಇವಾಗ ಕಟ್ ಮಾಡ್ಯಾನ. ಅದ್ರದ್ದು ನೋಡ್ರಿ ಯಾವ ಥರ ಕಲರ್ ಇದೆ ನೋಡ್ರಿ. ನ್ಯಾಚುರಲ್ ಆಗಿರುವಂಥ ಕಲರ್, ತುಂಬಾನೇ ಕಲರ್ ಇರುತ್ತೆ ಅದು ಹಣ್ಣು. ಹಾಗಾಗಿ ಇವಾಗ ಕಟ್ ಮಾಡಿ ನನ್ನ ಮಗ ತಿನ್ನಕ್ಕೆ ರೆಡಿ ಮಾಡಕತ್ತ ನೋಡ್ರಿ. ಹಾಗೆ ತಿಂತಾನಂತ್ರಿ. ಕಟ್ ಮಾಡಿ ಸ್ಪೂನ್ ತೊಗೊಂಡು ಹಾಗೆ ತಿಂತೀನಿ ಅನ್ನಕತ್ತಾನ್ರಿ. ನಾನೆಲ್ಲ ಅಡುಗೆ ಮಾಡಕತ್ತಿದ್ದೆ, ಹಾಗಾಗಿ ಎಲ್ಲವೂ ಅಲ್ಲೇ ಇಟ್ಟೀನಿ. ಅಲ್ಲೇ ಕಟ್ ಮಾಡಿ ಇದು ಮಾಡಕತ್ತಾನೆ. ನಿಂತ್ಕೋ ಅಂತಂದ್ರೂ ನಿಲ್ತಾ ಇಲ್ಲ ರೀ. ಏನು ಅಷ್ಟು ಅವಸರ ಮಾಡಿ ಕಟ್ ಮಾಡಿ ತಿಂತೀನಿ ಅಂತ ನಿಂತಾನ್ರಿ. ಹಾಗಾಗಿ ಅದನ್ನ ಏನಾಗ್ತದ್ರಿ, ಒಂದು ಸ್ವಲ್ಪ ಹಿಂಗೆ ತೊಗೊಳೋದ್ರಾಗೆ ಏನಾಗ್ತದ್ರಿ, ಜಾರಿ ಬಿದ್ದು ಬಿಡ್ತದ್ರಿ. ಅದಕ್ಕೋಸ್ಕರ ಹೇಳಕತ್ತಿದ್ದೀನಿ ರೀ ಅವನಿಗೆ, ಸಣ್ಣ ಸಣ್ಣ ಚಿಕ್ಕ ಚಿಕ್ಕದು ಪೀಸ್ ಮಾಡ್ಕೊಂಡು ತಿನ್ನು, ಬೀಳ್ತದ, ಜಾರಿ ಬೀಳ್ತದ ಅಂತ ಹೇಳಕತ್ತಿದ್ದೀನಿ ರೀ. ಅವನಂತರ ಕೇಳ್ತಾ ಇಲ್ಲ. ಹಾಗೆ ತಿಂತೀನಿ ಅಂತಂದು ತಿಂತಾ ಇದ್ದಾನೆ ನೋಡಿ. ತುಂಬಾ ಸ್ವೀಟ್ ಅದಾವ್ರಿ ಅಪ್ಪನ ತೋಟದ ಹಣ್ಣು. ಹಾಗಾಗಿ ನಿಮಗೂ ಕೂಡ ಶೇರ್ ಮಾಡಿದ್ರೆ ಆಯ್ತು ಅಂತ ತೋರಿಸ್ತಾ ಇದ್ದೀನಿ. ಇವಾಗ ನೋಡ್ರಿ, ನಮ್ಮ ಮನೆಯವರು ಮತ್ತು ನನ್ನ ಮಗ, 2ನೇ ಮಗ ಇಬ್ಬರು ಕುಂತು ತಿನ್ನಕತ್ತಾರೆ. ಒಬ್ರೊಬ್ರು ಒಂದೊಂದು ಹಣ್ಣು ತಿಂತಾರೆ, ಇಲ್ಲಾಂದ್ರೆ ಒಂದ್ರಾಗ 2 ಮಾಡ್ಕೊಂಡು ಒಬ್ರು ಅರ್ಧ ಒಬ್ರು ಈ ಥರ ತಿಂತಾರೆ. ಚಿಕ್ಕವನಂತರ ಅವರು ಫ್ರೆಂಡಿಗೆ ಹೋಮ್ವರ್ಕ್ ಮಾಡಕತ್ತಾನ್ರಿ. ಅದನ್ನು ಹೊಡೆದು ಹಾಕಂತ ಹೇಳಿದ್ರ ನಂತರ ಹೋಮ್ವರ್ಕ್ ಅವ್ರ ಫ್ರೆಂಡಿಗೆ ಫೋಟೋ ಹೊಡೆದು ಮೊಬೈಲ್ ಒಳಗಿಂದ ಅವನು ವಾಟ್ಸಪ್ಗೆ ಹಾಕಕತ್ತಿದ್ದೀನಿ ರೀ. ಇವಾಗ ಹೋಮ್ವರ್ಕ್ ಮಾಡಕತ್ತಾನ್ರಿ. ಅವ್ರು ಹಣ್ಣು ತಿನ್ನಕತ್ತಾನ. ಅವನಿಗೆ ಸರ್ದಿ ಬೊಕ್ಕಳು ಬಂದುಬಿಟ್ಟದ್ರಿ. ಹಾಗಾಗಿ ಅವನು ಅಲ್ಲ ನಾ ತಿನ್ನಲ್ಲ ಅಂತ ಅಂದನ್ರಿ. ಈಗ ಹೋಮ್ವರ್ಕ್ ಮಾಡ್ಕೊಂಡು ಕುಂತಾನ್ರಿ. ನೋಡ್ರಿ, ಈ ಥರ ಹುರ್ಕೋಬೇಕ್ರಿ. ಶೇಂಗಾ ಉಂಡೆ ಮಾಡ್ಬೇಕಂದ್ರೆ ಈ ಥರ ಹುರ್ಕೋಬೇಕ್ರಿ. ಇದನ್ನು ಮತ್ತೆ ಈ ಥರ ಸಿಪ್ಪೆ ಬಿಡಿಸ್ಕೋಬೇಕು ನೋಡಿ. ಇಷ್ಟು ಮುಟ್ಟಿದ್ರೆ ಅಂದ್ರೆ ಸಣ್ಣ ಉರಿಯಲ್ಲಿ ಹುರ್ಕೋಬೇಕ್ರಿ. ಜಾಸ್ತಿ ಉರಿ ಇಟ್ಕೊಂಡು ಹುರ್ಕೊಂಡ್ರೆ ಏನಾಗ್ತದೆ, ಒತ್ತುತ್ತಾವಲ್ರಿ. ಹಾಗಾಗಿ ಕೈ ಆತಾವ್ರಿ ಉಂಡೆ. ಅದಕ್ಕೆ ನೋಡಿರಿ, ಇಷ್ಟು ಮುಟ್ಟಿದ್ರೆ ಎಷ್ಟು ಚಂದ ಸಿಪ್ಪೆ ಈ ಥರ ಬಿಡಬೇಕು. ಇದು ಎಲ್ಲನ ಕ್ಲೀನ್ ಮಾಡ್ಕೊಂಡ್ರಿ. ಈಗ ಎಲ್ಲ ಸಿಪ್ಪೆ ತೆಗೆದು ಈ ಥರ ಕ್ಲೀನಾಗಿ ಮಾಡ್ಕೊಂಡ್ರಿ. ಈಗ ಇನ್ನೇನು ಪಂಚಮಿ ಹಬ್ಬ ಬಂತಲ್ಲ, ಹಂಗಾಗಿ ನಿಮ್ಗೆ ಈ ಥರ ರೆಸಿಪಿ ತೋರ್ಸಕತ್ತೀನಿ. ಯಾವ ಥರ ಮಾಡೋದಂತ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ, ಅರ್ಥ ಆಗುತ್ತೆ ನಿಮಗೂ ಕೂಡ. ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ಹಾಗೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ವಿಡಿಯೋವನ್ನು ಶೇರ್ ಮಾಡಿ. ಯಾವ ಥರ ಮಾಡ್ತೀನಿ ಉಂಡೆ ಅಂತ ಅನ್ನೋದು ತೋರಿಸ್ತೀನಿ ನಿಮ್ಗೆ. ಬನ್ನಿ ಫ್ರೆಂಡ್ಸ್. ನೋಡಿರಿ, ಚಂದ ಸಣ್ಣ ಉರಿ ಇಟ್ಕೊಂಡು ಹುರ್ಕೋಬೇಕ್ರಿ. ಅಂದರೆ ಈ ಥರ ಸಿಪ್ಪೆ ನೋಡಿ, ಈ ಥರ ಸಿಪ್ಪೆ ಬಿಡುತ್ತದ್ರಿ. ಇಲ್ಲಾಂದ್ರೆ ನಾವು ಜೋರ ಉರಿ ಇಟ್ಕೊಂಡು ಹುರಿದ್ರೆ ಏನಾಗ್ತದ್ರಿ, ಈ ಥರ ಸಿಪ್ಪೆ ಬಿಡಲ್ಲ ಕಡೆಕಿಂದ. ಇದನ್ನೇ ಈ ಥರ ಮಾಡ್ಕೊಂಡು ಈ ಥರ ಆಗ್ಬೇಕು ನೋಡಿರಿ. ಈ ಥರ ಮಾಡಿಕೊಂಡು ಅದಕ್ಕೆ ಏನೆಲ್ಲ ಬೇಕು, ಯಾವ ಥರ ಮಾಡ್ತೀನಿ ಅನ್ನೋದು ತೋರಿಸ್ತೀನಿ. ಬನ್ನಿ. ಇವಾಗ ಒಂದು ಮರಕ್ಕೆ ಹಾಕೋತೀನಿ. ಹುರಿದು ಇಟ್ಟಿದ್ದೆ ನಾನು. ಆರಿದ ನಂತರ ಸಿಪ್ಪೆ ಬಿಡಿಸ್ಬೇಕು. ಅಂದ್ರೆ ಬಿಸಿ ಇರೋಕೆ ಸಿಪ್ಪೆ ಬಿಡಲ್ರಿ. ಆರಿದ ನಂತರ ಸಿಪ್ಪೆ ಬಿಟ್ಕೋತಾವ್ರಿ. ಒಂದು ಮರಕ್ಕೆ ಹಾಕ್ಕೊಂಡು ಇವಾಗ ಸಿಪ್ಪೆ ಬಿಡಿಸ್ತಾ ಇದ್ದೇನೆ ರೀ. ಯಾಕಂದ್ರೆ ನಾವು ಸಣ್ಣ ಉರಿಯಲ್ಲಿ ಹುರ್ಕೊತೀವಲ್ರಿ, ಸಿಪ್ಪೆ ಏನಾಗ್ತದ್ರಿ, ಬೇಗನೆ ಬಿಡ್ತದೆ. ಹಾರಕ್ಕೆ ಬಿಡ್ಬೇಕ್ರಿ ಒಂದು ಸ್ವಲ್ಪ ಹೊತ್ತು. ಹಾರಕ್ಕೆ ಬಿಟ್ಟ ನಂತರ ನೋಡಿರಿ, ಸಿಪ್ಪೆ ಬೇಗನೆ ಬಿಚ್ಕೊಂಡ್ಬಿಡ್ತಾವ್ರಿ. ಯಾಕಂದ್ರೆ ಸ್ಪೀಡಲ್ಲಿ ಉರಿ ಇಟ್ಟು ನಾವು ಹುರ್ಕೊಂಡಿವಿ ಅಂದ್ರೆ ಒಂದು ಕಡೆ ಒತ್ತಿರ್ತವೆ. ಹಂಗಾಗಿ ಉಂಡೆ ಒಂದು ಸ್ವಲ್ಪ ಕೈನೇ ಅನ್ನಿಸ್ತದ್ರಿ, ಚೆನ್ನಾಗಿ ಆಗಂಗಿಲ್ಲ. ಹಂಗಾಗಿ ಸಣ್ಣ ಉರಿಯಲ್ಲಿ ಹುರ್ಕೋಬೇಕ್ರಿ. ಸಿಪ್ಪೆನೂ ಕೂಡ ಚೆನ್ನಾಗಿ ಬಿಡ್ತದ್ರಿ. ಹಾಗೆ ಉಂಡೆ ಕೂಡ ಮಸ್ತ್ ಹತ್ತಾವ್ರಿ. ನಾ ಅಂತರ ಪೌಡ್ರ್ ಮಾಡಿ ಮಾಡಲ್ರಿ.
ಹಾಗೆ ಪಲ್ಯಕ್ಕೆ ಏನಿರ್ತಾವೆ ನೋಡ್ರಿ ಆ ಥರನೇ ಮಾಡ್ತೀನಿ. ಯಾವ ಥರ ಮಾಡ್ತೀನಿ ಅನ್ನೋದು ನಿಮ್ಗೆ ತೋರಿಸ್ತೀನಿ ರೀ. ವಿಡಿಯೋ ಸ್ಕಿಪ್ ಮಾಡದೆ ನೋಡಿ, ನಿಮಗೂ ಕೂಡ ಅರ್ಥ ಆಗುತ್ತೆ. ನೀವು ಕೂಡ ಮನೆಯಲ್ಲಿ ಈ ಥರ ಮಾಡಿ ಕೊಡ್ಬೋದು ಮಕ್ಕಳಿಗೆ. ತುಂಬಾ ಹೆಲ್ದಿಯಾಗಿರುವಂಥ ಒಂದು ಉಂಡೆ ಅಂತಲೇ ಹೇಳ್ಬೋದು. ಇದಕ್ಕೆ ನಾವು 1 ಕಪ್ನಷ್ಟು ಬೆಲ್ಲ ಹಾಕೋದು. ಇವೇನು ಇಟ್ಕೊಂಡ್ಬಿಟ್ಟು ಈ ಥರ ಸಣ್ಣ ಮುಂದಿನ ತೆಗಿಬೇಕು ರೀ. ಉಪ್ಪಿಟ್ಟು ಮಾಡ್ಕೊಂಡ ನಂತರ ಈ ಥರ ಮುಂದಿಂದವು ಇರ್ತಾವೆ ನೋಡ್ರಿ, ಶೇಂಗಾ ಬೀಜದ ಈ ಥರ ಇದ್ವು ಅಂದ್ರೆ ತೆಗಿಬೇಕು ರೀ. ಇಲ್ಲಾಂದ್ರೆ ಉಂಡೆ ಏನಾಗ್ತಾವೆ ರೀ, ಕಹಿ ಆಗ್ತಾವೆ ರೀ. ಅದ್ರ ಮುಂದಿಂದು ಸ್ವಲ್ಪ ಕಹಿ ಇರ್ತವೆ ರೀ ನೋಡ್ರಿ. ಇವಾಗ ಒಂದು ಬಟ್ಲ ತೊಗೊಂಡೇನಿ ರೀ. ಈ ಥರ ಒಂದು ಕಡಾಯಿ ಇಟ್ಕೊಂಡೇನಿ. ಇದಕ್ಕೆ ಬೆಲ್ಲ ಹಾಕಕತ್ತೀನಿ ರೀ. ಅದಕ್ಕೊಂದು ಸ್ವಲ್ಪನೇ 1 ಚಮಚದಷ್ಟು ನೀರು ಹಾಕೊಂಡ್ರಿ. ಹಾಕ್ಕೊಂಡು ಇವಾಗ ಗ್ಯಾಸ್ ಆನ್ ಮಾಡೋಣ. ಸಣ್ಣ ಉರಿಯಲ್ಲೇ ಇಟ್ಟು ನಾವು ಅದನ್ನು ಎಲ್ಲನ ಕರಗಿಸ್ಕೊಂಡು ನೋಡಿರಿ. ಇವಾಗ ಎಲ್ಲ ಬೆಲ್ಲ ಕರಗಬೇಕು ರೀ, ಚೆಂದ ಕರಗಿ ಒಂದು ಸ್ವಲ್ಪ ಪಾಕ ಆಗ್ಬೇಕು ರೀ. ಆದ ನಂತರ ಯಾವ ಥರ ಮಾಡೋದು ಉಂಡೆ ಅಂತ ತೋರಿಸ್ತೀನಿ ರೀ. ಇದೆಲ್ಲ ಚೆನ್ನಾಗಿ ಕರಗಬೇಕು ರೀ. ಎಲ್ಲ ಬೆಲ್ಲ ಕರಗಿದ ನಂತರ ಯಾವ ಥರ ಆಗ್ತದೆ, ಅದು ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ವಿಡಿಯೋ ಸ್ಕಿಪ್ ಮಾಡದೆ ನೋಡಿರಿ. ನೋಡಿದರೆ ಅರ್ಥ ಆಗುತ್ತೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಈಗಿನ್ನೇನು ನಾಗರ ಪಂಚಮಿ, ಗಣೇಶ ಚತುರ್ಥಿ ಇವೆಲ್ಲ ಹಬ್ಬಗಳು ಬರಕತ್ತಾವೆ ರೀ. ಶ್ರಾವಣ ಮಾಸದಾಗ ಇನ್ನೇನು ಹಬ್ಬಗಳು ಸ್ಟಾರ್ಟ್ ನೋಡಿರಿ. ಇದೆಲ್ಲ ಕರಗೋತನ ಇದು ಮಾಡಂದ್ರೆ ಕರಗಿದ ನಂತರ ತೋರಿಸ್ತೀನಿ ನಿಮ್ಗೆ. ಈ ಥರ ಮಾಡಿ ಕೊಡೋದ್ರಿಂದ ಮಕ್ಕಳು ಕೂಡ ತುಂಬಾ ಖುಷಿಯಾಗಿ ತಿಂತಾರೆ. ನಮಗೂ ಖುಷಿ ಆಗುತ್ತೆ ಮನೆಯಲ್ಲಿ ಈ ಥರ ಮಾಡೋದ್ರಿಂದ. ನೋಡಿರಿ, ಒಂದು ಸ್ವಲ್ಪ ಜಿಗಿ ಪಾಕ ಬರ್ಬೇಕ್ರಿ. ಒಂದು ಸ್ವಲ್ಪ ಅಂದರೆ ಮಸ್ತ್ ಆತಾರೆ ಉಂಡೆ. ಏನಿಲ್ಲ ನೋಡಿರಿ, ಶೇಂಗಾ ಮತ್ತು ಒಂದಿಷ್ಟು ಬೆಲ್ಲ ಇದ್ರೆ ಸಾಕು ನೋಡಿರಿ. ಗೋಧಿ ಹಿಟ್ಟಿನ ಉಂಡೆ ಕೂಡ ಮಾಡ್ತಾರೆ. ಅದು ಯಾವ ಥರ ಮಾಡೋದಂತ ಅದನ್ನು ಕೂಡ ನಿಮ್ಗೆ ತೋರಿಸ್ತೀನಿ. 1 ಬಟ್ಲ ಗೋಧಿ ಹಿಟ್ಟಿದ್ರೆ ಸಕ್ಕರೆ ಹಾಕಿನೂ ಮಾಡ್ಬೋದು, ಬೆಲ್ಲ ಹಾಕಿನೂ ಮಾಡ್ಬೋದು. ತೋರಿಸ್ತೀನಿ ರೀ ಗೋಧಿ ಹಿಟ್ಟಿನ ಹೆಲ್ದಿ ಆಗಿರುವಂಥ ಗೋಧಿ ಹಿಟ್ಟಿನ ಉಂಡೆ ಯಾವ ಥರ ಮಾಡೋದು ಅಂತ. ಅದನ್ನು ಕೂಡ ಆದಷ್ಟು ಬೇಗ ತೋರಿಸ್ತೀನಿ. ಇವಾಗ 1 ಬಟ್ಲಕ್ಕೆ ನೀರು ಹಾಕ್ಕೊಂಡು ಪಾಕ ಕರೆಕ್ಟ್ ಆಗಿದೆ ಇಲ್ಲ ಅಂತ ಚೆಕ್ ಮಾಡ್ಕೊಳಕತ್ತೀನಿ ನೋಡಿರಿ. ನೋಡಿ ಪಾಕ ಈ ಥರ ಯಾವ ಥರ ನೀರೊಳಗೆ ಕಾಣಿಸ್ತದೆ ನೋಡ್ರಿ. ಗಟ್ಟಿ ಆಯ್ತಂದ್ರೆ ಪಾಕ ರೆಡಿ ಆಗ್ಯದಂತ ಅರ್ಥ ನೋಡಿರಿ. ಇವಾಗ ಹಾಕ್ಕೊಳಕತ್ತೀನಿ ನೋಡಿರಿ. ಪಾಕಕ್ಕೆ ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬಿಸಿ ಒಂದು ಸ್ವಲ್ಪ ಬಿಸಿ ಇರ್ತದ್ರಿ. ಬಿಸಿ ಇರೋಕ್ಕೆ ಕಟ್ಟಬೇಕು ರೀ ಉಂಡೆ ನಾವು. ಇಲ್ಲಾಂದ್ರೆ ಹಾರಿದ ನಂತರ ಕಟ್ಟಿದ್ವಿ ಅಂದ್ರೆ ಏನಾಗ್ತದೆ ರೀ, ಎಲ್ಲ ಗಟ್ಟಿಯಾಗಿ ಬಿಡ್ತದ್ರಿ. ಉಂಡೆ ಮಾಡೋಕೆ ಕಟ್ಟೋಕೆ ಆಗಲ್ರಿ. ನಾವು ಚಕ್ಕಿ ಮಾಡ್ಕೊತೀವಿ ಅಂತಂದ್ರೆ ಈ ಕಲಸಿದ ತಕ್ಷಣವೇ ಒಂದು ಸ್ವಲ್ಪ ತುಪ್ಪನಲ್ಲೇ ಎಣ್ಣೆನ ಪ್ಲೇಟಿಗೆ ಒರೆಸ್ಕೊಂಡು ಹಾಕಿ ನಾವು ಸೈಜ್ ಯಾವ ಥರ ಬೇಕನ್ನೋದು ಒಂದು ಸ್ವಲ್ಪ ಬಿಸಿ ಇರಾಗೆ ನಾವು ಕಟ್ ಮಾಡ್ಕೊಂಡು ಬಿಟ್ಟರೆ ಚಕ್ಕಿ ರೆಡಿ ಆಗ್ತದೆ ನೋಡಿರಿ. ಆ ಥರನೂ ಮಾಡ್ಕೊಬೋದು ನಾವು. ಚಕ್ಕಿ ಥರನೂ ಮಾಡ್ಕೊಬೋದು, ಇಲ್ಲಾಂದ್ರೆ ಉಂಡೆ ಬೇಕಂದ್ರೆ ಉಂಡೆ ಥರನೂ ಮಾಡ್ಕೊಬೋದು ನೋಡಿ. ಇವಾಗೆಲ್ಲನೂ ಶೇಂಗಾಕ್ಕೆ ಪಾಕ ಹೊಂದ್ಕೊಂಡಾದ್ರಿ. ಇವಾಗ ಉಂಡೆ ಕಟ್ಟಮ್ರಿ. ಇನ್ನೊಂದು ಸ್ವಲ್ಪ ಬಿಸಿನೇ ಆದರೆ ಹಾಗಾಗಿ ಒಂದು ಸ್ವಲ್ಪ ನೀರು ಹಚ್ಕೊಂಡು ನಾನು ಉಂಡೆ ಕಟ್ಟಾಕತ್ತೀನಿ ನೋಡಿರಿ. ಬೇಗನೆ ಆಗ್ತದೆ, ಏನು ತಡ ಆಗಂಗಿಲ್ಲ, ಒಂದೇನೇ ಇಲ್ಲ. ನಾವು 5-10 ನಿಮಿಷದಲ್ಲಿ ನಾವು ಉಂಡೆ ಕಟ್ಕೋಬೋದು ನೋಡಿರಿ. ಈ ಥರ ಉಂಡೆಗಳು ರೆಡಿ ಮಾಡ್ಕೊಳ್ಬೋದು. ಒಂದೇ ಬಟ್ಲಿದ್ದ ನಾನು ಇವಾಗ ಎಷ್ಟು ಉಂಡೆಗಳು ಆಗ್ತಾವೆ ಅನ್ನೋದು ಕೂಡ ನಿಮ್ಗೆ ತೋರಿಸ್ತೀನಿ ನೋಡಿರಿ. ನೋಡಿ ಫ್ರೆಂಡ್ಸ್, ಉಂಡೆ ರೆಡಿ ಆದವು ನೋಡಿರಿ. ಫ್ರೆಂಡ್ಸ್ ನೋಡಿ, ಇಷ್ಟೊಂದು ಉಂಡೆಗಳು ಆದವು ನೋಡಿ.
ಒಂದು ಬಟ್ಲಾಗ ಶೇಂಗಾಯಿಂದ ಅಷ್ಟೆಲ್ಲ ಉಂಡು ರೆಡಿ ಅದು ನೋಡಿರಿ. ಎಷ್ಟು ಮಸ್ತ್ ಇದೆ ನೋಡಿರಿ, ಸೂಪರಾಗಿ ರೆಡಿ ಇದೆ ನೋಡಿರಿ. ಶೇಂಗಾ ಉಂಡೆ ಎಷ್ಟು ಬೇಕಾದ್ರೆ ಗಟ್ಟಿ ಅದು ನೋಡಿ ತುಂಬಾ ಇಷ್ಟ ಆಯಿತು ನನಗೂ. ಮಕ್ಕಳಿಗೂ ಡೈಲಿ ಒಂದೊಂದು ಕೊಡಿ, ತುಂಬಾ ಒಳ್ಳೆಯದು. ಹಾಗೆ ದಪ್ಪ ಕೂಡ ಆಗ್ತಾರೆ ನೋಡಿ ಮಕ್ಕಳು. ಡೈಲಿ ಒಂದು ಲಡ್ಡು ಕೊಡೋದ್ರಿಂದ ಬೆಲ್ಲ ಮತ್ತು ಶೇಂಗಾ ಪ್ರೋಟೀನ್ ಇರೋದರಿಂದ ಮಕ್ಕಳಿಗೆ ಹೆಲ್ದಿ ಕೂಡ ಆಗಿ ದಪ್ಪ ಕೂಡ ಆಗ್ತಾರೆ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಪ್ರತಿಯೊಬ್ಬರು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ನೋಡಿರಿ ಕರೆಂಟ್ ಅದಾವ, ಕತ್ತಲ್ದಾಗ ಮಾಡ್ಬೇಕು ನೋಡ್ರಿ. ಈಗ ಅವಲಕ್ಕಿ ರೆಡಿ ಮಾಡಿ ಇಟ್ಕೊಂಡೇನೆ, ತೋರಿಸ್ತೀನಿ ನೋಡಿರಿ. ಅವಲಕ್ಕಿ ಅವಲಕ್ಕಿ ತೊಗೊಂಡೇನ್ರಿ. ಈರುಳ್ಳಿ, ಮೆಣಸಿನ್ಕಾಯಿ, ಟೊಮೆಟೊ ಇವಾಗ ಮಾಡ್ಕೋಬೇಕು ನೋಡ್ರಿ. ಮಳೆ ಜಗ್ಗಿ ಹೊಂಟದ್ರಿ, ಮಳೆ ಬರೋದು ನಿಂದ್ರೋದು ಮಾಡಕತ್ತದ. ಇವಾಗ ಮಾಡ್ಕೋಬೇಕು ಅವಲಕ್ಕಿ. ಮಳೆ ಒಂದು ಹೊಂಟದ್ರಿ, ಹಾಗಾಗಿ ಬೇಡ ಅಂತಂದು ಇವತ್ತು ರೊಟ್ಟಿ ಮಾಡಲ್ಲ ಅಲ್ರಿ ಅಮಾವಾಸ್ಯೆ, ಅದಕ್ಕೆ ಅವಲಕ್ಕಿ ಮಾಡ್ಕೊಂಡು ತಿಂದ್ರೆ ಆಯ್ತು. ಬಿಸಿ ಬಿಸಿದು ಅವಲಕ್ಕಿ ಸುಸ್ಲ ಅಂತ ಮಾಡಕತ್ತೀನಿ ನೋಡ್ರಿ. ಶೇಂಗಾ ಬೆಲ್ಲ ತಿಂದ್ರೆ ದಪ್ಪತ್ತಾರ. ಈಗ ಅದಕ್ಕೆ ಇದು ಮಾಡಿಡಕತ್ತೀನಲ್ಲ, ಲಡ್ಡು ಮಾಡಿಡಕತ್ತೀನಿ, ಶೇಂಗಾ ಲಡ್ಡು. ಹಾಗೆ ರೆಸಿಪಿ ತೋರಿಸಿದಂಗೆ ಆಗ್ತವ, ಶೇಂಗಾ ಲಡ್ಡು ಮಾಡಿದಂಗೆ ಆಗ್ತವ ಅಂತ ಮಾಡಕತ್ತೀನಿ. ಈಗ ವಿಡಿಯೋಗೆ ತೋರಿಸಿದಂಗೆ ಆಗ್ತದ, ನಿಮ್ಗೆ ತಿನ್ನಕ್ಕೂ ಆಗ್ತದ, ಮಾಡಿದ್ರೆ ಆಯ್ತಾ ಅಂತ ನೋಡ್ರಿ. ಲೈಟ್ ಹೋಗ್ಯಾವ, ಕತ್ತಲ್ದಾಗ ಮಾಡಕತ್ತೀವಿ ರೀ ನೋಡ್ರಿ. ಎಣ್ಣೆ ಬಿಸಿ ಆಗಲಿ, ಕಾಯಕತ್ತದ್ರಿ. ಸ್ವಲ್ಪ ಸಾಸಿವೆ ಜೀರಿಗೆ ಹಾಕಿ ನೋಡ್ರಿ, ಚಟಪಟ ಸಿಡಿತಾವೆ ನೋಡ್ರಿ. ಸಿಡಿಯಕತ್ತಾವ ನೋಡ್ರಿ. ಇವಾಗ ಒಂದು ಸ್ವಲ್ಪ ಕರಿಬೇವು ನೋಡ್ರಿ, ಹ್ಯಾಂಗೆ ಸಿಡಿಯಕತ್ತಾವ. ನಮ್ಮ ಮನ್ಯಾಗ ಶೇಂಗಾ ಹಾಕ್ಲಿಲ್ಲ ಅಂದ್ರೆ ನಮ್ಮ ಮನೆಯವ್ರು ನನ್ನ ಕೂಡ ಜಗಳನೇ ಆಡ್ತಾರೆ. ಎಷ್ಟೊಂದು ಶೇಂಗಾ ಹಾಕ್ಬೇಕ್ರಿ ಅವ್ರಿಗೆ. ನೋಡ್ರಿ ಇವಾಗ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಹಾಕೋತೀನಿ. ಈರುಳ್ಳಿ, ಹಸಿಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಆಗಲಿ. ನೋಡ್ರಿ ಶೇಂಗಾ ಕಾಣಕತ್ತಾವ್ರಿ ನಿಮ್ಗೆ. ಚಂದ ಉಳ್ಳಾಗಡ್ಡಿ ಫ್ರೈ ಆಗಬೇಕು ರೀ. ಉಳ್ಳಾಗಡ್ಡಿ ಚಂದ ಫ್ರೈ ಆಗ್ಯಾವ್ರಿ. ಇವಾಗ ನಾನು ಟೊಮೆಟೊ, ಕೊತ್ತಂಬರಿ ಹಾಕತ್ತೀನಿ ನೋಡ್ರಿ. ನೋಡ್ರಿ ಇವಾಗ ಎಲ್ಲನೂ ಚಂದ ಫ್ರೈ ಆಗ್ಯಾವ್ರಿ. ನೋಡ್ರಿ ಈ ಥರ ನೆನೆಸಿಡ್ಬೇಕು ರೀ ನೋಡ್ರಿ.
ಈಗ ಮಿಕ್ಸ್ ಮಾಡೋದು. ರೆಡಿ ಆಯ್ತು ನೋಡ್ರಿ ಅವಲಕ್ಕಿ, ಬಿಸಿ ಬಿಸಿ ಅವಲಕ್ಕಿ ಮೊಸರು. ಬನ್ನಿ ಫ್ರೆಂಡ್ಸ್ ತಿನ್ನೋಣ. ನೀವು ಯಾವ ಥರ ಮಾಡ್ತೀರಿ ಅವಲಕ್ಕಿ ಅನ್ನೋದು ಕೂಡ ನನಗೆ ಕಮೆಂಟ್ಸಲ್ಲಿ ತಿಳಿಸ್ರಿ. ಸಿಕ್ಕಾಪಟ್ಟೆ ಮಳೆ ಬೀಳ್ತಾ ಇದೆ. ಬಿಸಿ ಬಿಸಿ ಅವಲಕ್ಕಿ ತಿಂದು ಬೆಚ್ಚಗೆ ಮಾಡ್ಕೊಳ್ಳೋದ್ರಿ. ಸಿದಪ್ಪ ಬಿಸಿ ಬಿಸಿದೆ ತಿನ್ನು, ಆಮೇಲೆ ಬರ್ಕೊಂಡು ಕೊಡು. ಒಂದೇ ವಿಡಿಯೋದಾಗ 2 ರೆಸಿಪಿ ತೋರಿಸಿನಿ. ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್. ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತೀನಿ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ನಿಮ್ಗೆ. ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್, ಶುಭರಾತ್ರಿ.